ಹಾಯ್ ವೀಕ್ಷಕರೇ, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಕಮೆಂಟ್ಸ್ಗಳು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತಾಯಿದ್ದೀರಾ. ನನ್ನಿಂದ ಅದನ್ನು ರಿಪ್ಲೈ ಮಾಡೋದಕ್ಕಾಗ್ತಿಲ್ಲ, ನನ್ನ ಕೈಲಿ ನಿಮಗೆಲ್ಲ ರಿಪ್ಲೈ ಕೊಡೋದಕ್ಕಾಗ್ತಾ ಇಲ್ಲ. ಅದಕ್ಕೇ ನೀವೆಲ್ಲ ಡೈಲಿ ಯಾರ್ಯಾರು ಕಮೆಂಟ್ಸ್ಗಳು ಮಾಡ್ತಾಯಿದ್ದೀರಾ ಅವ್ರ ಹೆಸರುಗಳು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ತುಂಬ ಚೆನ್ನಾಗಿ ನೆನಪಿದೆ. ಡೈಲಿ ಯಾರ್ಯಾರು ಮಾಡ್ತಾಯಿದ್ದೀರಾ, ಯಾರ್ಯಾರೆಲ್ಲ ಗುಡ್ ಕಮೆಂಟ್ಸ್ಗಳು ಮಾಡ್ತಾಯಿದ್ದೀರಾ, ನಮ್ಮ ಪ್ರೀತಿ ವೀಕ್ಷಕರು ಯಾರ್ಯಾರು ಮಾಡ್ತಾಯಿದ್ದಾರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಎಲ್ಲರ ಹೆಸರು ಹೇಳೋದಕ್ಕಾಗೋದಿಲ್ಲ, ಯಾಕಂತಂದರೆ ಭಾಳ ಇರ್ತವೆ. ಮತ್ತು ಒಬ್ರದ್ದೇನಾದರೂ ಮಿಸ್ ಆಗಿಬಿಟ್ರೆ ಬೇಜಾರಾಗುತ್ತೆ. ನಮ್ಮದು ಮಿಸ್ ಮಾಡಿಬಿಟ್ರಿ ಮೇಡಮ್, ನಮ್ಮ ಹೆಸರು ಹೇಳಲಿಲ್ಲ, ನಾವು ಕಮೆಂಟ್ಸ್ಗಳು ಮಾಡ್ತಾ ಇರ್ತೀವಿ ಅಂತ ಹೇಳ್ತೀರಾ. ಎಲ್ಲರ ಹೆಸರು ನೆನಪಿದೆ, ಎಲ್ಲರ ಕಮೆಂಟ್ಸ್ಗಳನ್ನು ನಾವು ನೋಡ್ತಿರ್ತೀವಿ, ಆದರೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಚಿಕ್ಕ ಪಾಪನ ಹಿಡ್ಕೊಂಡು ಇಷ್ಟೊಂದು ವಿಡಿಯೋ ಮಾಡಿಕೊಂಡು ಪಾಪನ ಬೇರೆ ನೋಡ್ಕೋಬೇಕು. ಇವಾಗ ಬೇರೆ ಅವಳದು ತುಂಬ ರಗಳೆ ಆಗ್ಬಿಟ್ಟೈತೆ, ತುಂಬ ತೀಡ್ಕೆ ಅಂದರೆ ತೀಡ್ಕೆ ಇವಾಗ. ಯಾಕಂದರೆ 5 ತಿಂಗಳು ಕಂಪ್ಲೀಟ್ ಆಗ್ಬಿಟ್ಟೈತೆ, ಇವಾಗ 6 ತಿಂಗಳಲ್ಲಿ ಐತಲ್ಲ, ಅವಳು ತೀಡ್ಕೆ ಅಂದರೆ ತೀಡ್ಕೆ. ಅಯ್ಯೋ 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 ಹೊರಗಡೆ ಕರ್ಕೊಂಡು ಹೋಗ್ರಿ ನನ್ನ ಯಾವಾಗಲೂ ಅಂತೇಳಿ ಹೊರಗಡೆ ಹೋಗ್ತಿರ್ತಾರೆ. ಮತ್ತು ಮಲಗಿಸ್ಕೊಳ್ಳೋಂಗಿಲ್ಲ, ಯಾವಾಗ್ಲೂ ಕುಂಡ್ರಿಸೋ ಹಾಗಿಲ್ಲ, ಎತ್ಕೊಂಡು ಹೋಗ್ತಾ ಇರಬೇಕು ಹೊರಗಡೆ. ಹೊರಗಡೆ ಕರ್ಕೊಂಡೋಗಿ ಗಾಡಿ, ಕೋಳಿ, ನಾಯಿ ಈ ಥರ ಎಲ್ಲನ ತೋರಿಸ್ತಾ ಇರಬೇಕು. ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸ್ತಾ ಇರಬೇಕು. ಒಳಗಡೆನೇ ಇದ್ದರೆ ಗಲಾಟೆ ಜಾಸ್ತಿ ಆಗಿಬಿಡುತ್ತೆ ಅವಳದು. ನಿಮ್ಮ ಕಮೆಂಟ್ಸ್ಗಳು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಆದರೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಪಾಪು ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡ್ಬೇಕಂತಂದರೆ ತುಂಬ ರಿಸ್ಕ್ ಆಗುತ್ತೆ. ಈಗಲೇ ತುಂಬ ರಿಸ್ಕ್ ಆಗಿಬಿಟ್ಟೈತೆ, ಇವಾಗಲೇ ಅವಳದು ತೀರ್ಕೆ ಜಾಸ್ತಿ ಆಗಿಬಿಟ್ಟೈತೆ. ಮುಂಚೆ ಹೆಂಗೂ ಚಿಕ್ಕ ಪಾಪು ಸುಮ್ಮನೆ ಹಾಲು ಕುಡ್ದು ಮಲ್ಕೊಬಿಡೋಳು. ಇವಾಗ ಹೊರಗಡೆ ಹೋಗಬೇಕು, ಹೊರಗಡೆ ಎಲ್ಲ ನೋಡಬೇಕು, ಗಾಳಿ ಬೆಳಕಿಗೆಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅಳ್ತಾ ಇರ್ತಾಳೆ. ಸ್ವಲ್ಪ ಇವಾಗ ತೀಟ ಜಾಸ್ತಿ ಆಗಿಬಿಟ್ಟೈತೆ ಅವಳದು. ಅದಕ್ಕೇ ಎಲ್ರಿಗೂ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಹೇಳೋಣ ಅಂತ ಹೇಳಿ ಬಂದೆ. ಎಲ್ಲರೂ ಕೇಳ್ತಾ ಇದ್ರಲ್ಲ, ನೀವು ಮಗಳು ಹೇಗಿದೆ, ನೀವು ಹೇಗಿದೆ ಅಂತೇಳಿ. ನಾವು ನಮ್ಮ ಮಗಳು ತುಂಬ ಚೆನ್ನಾಗಿದ್ದೀವಿ ವೀಕ್ಷಕರೇ. ಎಲ್ಲರೂ ಯಾರ್ಯಾರು ನಮ್ಮ ಮಗಳ ಬಗ್ಗೆ, ನಮ್ಮ ಬಗ್ಗೆ ಎಲ್ಲ ಯಾರ್ಯಾರು ವಿಚಾರಿಸ್ತಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಮ್ಮ ವೀಕ್ಷಕರ ಹತ್ರ ನಾನು ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಅಪ್ಪಾಜಿ ನಮ್ಮ ಚಿಕ್ಕಪ್ಪನ ಯಾಕೋ ಮಾತಾಡಿಸ್ತಾನೇ ಇಲ್ಲ. ಭಾಳ ದಿವಸದಿಂದ ಮಾತಾಡಿಸ್ತಿಲ್ಲ. ಏನಾದರೂ ಮಾಡಿ ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ನಾನು ಇವರಿಬ್ರು ಒಂದು ಮಾಡಲೇಬೇಕು. ಇವರು ಮಾತಾಡಿಸ್ತಿಲ್ಲ. ಅದಕ್ಕೇ ನಾನು ಏನಾನ ಮಾಡಬೇಕಲ್ಲ, ನಮ್ಮ ಅಪ್ಪಗೆ ಏನಾನ ಒಂದು ಹೇಳ್ಬಿಟ್ಟು ನಾನು ಮಾತಾಡ್ಸೋ ಥರ ಮಾಡಬೇಕು. ನಮ್ಮ ಚಿಕ್ಕಪ್ಪ ಇಲ್ಲಿಗೆ ಊಟಕ್ಕೆ ಬರ್ತಾಯಿಲ್ಲ. ಬರೀ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗುತ್ತೆ. ಯಾಕಂತಂದ್ರೆ ನಮ್ಮ ಅಪ್ಪಾಜಿ ಮಾತಾಡ್ಸಲ್ವಲ್ಲ, ಅದಕ್ಕೆ ನಮ್ಮ ಚಿಕ್ಕಪ್ಪ ಇಲ್ಲಿಗೆ ಬರ್ತಾಯಿಲ್ಲ. ಏನಾದರೂ ಮಾಡಿ ನಮ್ಮ ಚಿಕ್ಕಪ್ಪ ಇಲ್ಲೇ ಇರೋಂಗೆ ಮಾಡಬೇಕು. ಪಾಪ ಅವಾಗಂತೂ ಅವರು ಏನೋ ಕೆಟ್ಟವ್ರಾಗಿದ್ರು, ಇವಾಗ ಒಳ್ಳೆಯವ್ರಾಗ್ಯವ್ರೆ. ಒಳ್ಳೆ ಬುದ್ಧಿ ಬಂದೈತೆ, ಒಳ್ಳೆ ಮನಸ್ಸೈತೆ. ಇವಾಗ ನನಗೇನು ಆಸ್ತಿ ಕೊಟ್ಟಿದ್ದಾರೆ ಅಂತ ಏನಿಲ್ಲ, ನನಗೇನು ಅದಕ್ಕೆ ಅಂತ ಅನ್ನಿಸ್ತಿಲ್ಲ. ಇವಾಗ ಯಾರೂ ಇಲ್ವಲ್ಲ ಅವ್ರಿಗೆ, ಪಾಪ ಹೆಂಡತಿ ಮಕ್ಕಳು ಯಾರೂ ಇಲ್ವಲ್ಲ, ಅದಕ್ಕೆ ಆಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ. ಅವ್ರು ಆಸ್ತಿ ಕೊಡಲಿ ಬಿಡಲಿ, ನಮ್ಮ ಚಿಕ್ಕಪ್ಪನ ಮೇಲೆ ನನಗೆ ತುಂಬ ಆಸೆ ಇದ್ದೇ ಇರುತ್ತೆ. ಅವ್ರು ಆಸ್ತಿ ಕೊಟ್ಟವ್ರೆ, ಅದಕ್ಕೇ ಇವಾಗ ಇರುತ್ತು ಅವ್ರ ಅಪ್ಪಾಜಿನೂ ಅವ್ರ ಚಿಕ್ಕಪ್ಪನೂ ಒಂದು ಮಾಡಬೇಕು ಅಂತ ಇದ್ದಾಳೆ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಬಕ್ಕೆ ಹೋಗಬೇಡಿ. ಯಾಕಂತಂದರೆ ನಮ್ಮ ಚಿಕ್ಕಪ್ಪ ಬೇರೆಯವ್ರ ಮನೆಗೆ ಹೋಗೋದು, ಹಸುಗುಣ ಚಿಕ್ಕಿ ಮನೆಗೆ ಹೋಗೋದು ಊಟಕ್ಕೆ, ಅವ್ರೊಂದು ಮಾತಾಡೋದು, ನಾವು ಊಟಕ್ಕೆ ಇಟ್ವಿ ಅಂತ ಅವರು ಎಲ್ಲರ ಹತ್ರ ಹೇಳ್ಕೊಂಡು ತಿಳ್ಕೊಡೋದು, ಇದೆಲ್ಲ ಆಗುತ್ತೆ. ಅದಕ್ಕೇ ನಾನು ಏನಾದರೂ ಮಾಡಿ ನಮ್ಮ ಚಿಕ್ಕಪ್ಪನು ನಮ್ಮ ಅಪ್ಪನೂ ಒಂದು ಮಾಡ್ತೀನಿ. ನಮ್ಮ ಅಪ್ಪ ಬರ್ತಾರೆ, ಇವಾಗ ಮಾತಾಡಿಸ್ಬಿಡ ಕಣಪ್ಪ ನೀನು ಅಂತ ಹೇಳಿ ಹೇಳ್ತೀನಿ. ಬೆಳಗ್ಗೆಯಿಂದ ಬೇಜಾರಾಗ್ತೈತೆ. ನಮ್ಮ ಚಿಕ್ಕಪ್ಪ ಬರಲಿಲ್ಲ ರಾತ್ರಿ ಊಟಕ್ಕೆ, ನನಗಂತೂ ತುಂಬ ಬೇಜಾರಾಗ್ತೈತೆ. ಅವ್ರು ಊಟಕ್ಕೆ ಬಂದಿಲ್ಲ ಅಂತ ಹೇಳಿ ಏನು ಮಾಡೋದು. ಇಷ್ಟು ದಿವಸ ಅಂತೂ ಜಗಳ ತಂದಿಡೋರಿದ್ರು, ಸುಗುಣ ಚಿಕ್ಕಿ ಇತ್ತು, ಅವಿಜಿ ಇದ್ದರು, ಎಲ್ಲರೂ ಇದ್ರು ಜಗಳ ತಂದಿಕ್ಕರು. ಇವಾಗಂತೂ ಯಾರೂ ಇಲ್ವಲ್ಲ. ನಮ್ಮ ಚಿಕ್ಕಪ್ಪನಿಗೆ ಒಳ್ಳೆ ಬುದ್ಧಿ ಬಂದೈತಲ್ಲ, ನಮ್ಮಪ್ಪ ಚೆನ್ನಾಗಿರ್ಬೋದಲ್ಲ, ನಮ್ಮಪ್ಪ ಯಾಕೆ ಮಾತಾಡ್ಸಲ್ಲ ಅನ್ನೋದೇ ನನ್ನ ಮನಸ್ಸಲ್ಲಿ ಇವಾಗ ಕೊರಿತಾ ಐತೆ. ಅದಕ್ಕೆ ಮತ್ತೇನಾದರೂ ಮಾಡಿ ನಮ್ಮ ಚಿಕ್ಕಪ್ಪನು ನಮ್ಮ ಅಪ್ಪನೂ ಒಂದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಐತಿ ಇವಾಗ. ಋತು ಬಾರಮ್ಮ, ನಿಮ್ಮಮ್ಮ ಕರಿತಾ ಇದ್ದಾಳೆ, ಅವಾಗಿಂದ ಕರೆದ್ರು ಯಾಕೆ ಸುಮ್ಮನೆ ನನಗೆ ಒಳಗೆ ಕೂತ್ಕೊಂಡಿದ್ಯಾ? ಬಾ, ಚಪಾತಿ ಇಟ್ಟು ಕಲಿಸಿದ್ದಾಳಂತೆ, ಒಸಿ ಬಾರಮ್ಮ ಬಾ. ಋತು ಯಾಕಮ್ಮ ಮಾತಾಡ್ತಾ ಇಲ್ಲ? ಋತು ಯಾಕೆ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ? ಋತು ಅವಳ ಯಾಕೋ ನಮ್ಮ ಋತು ಮಾತಾಡ್ಸಲ್ಲ, ಯಾಕಮ್ಮ? ಯಾಕೆ ಋತು? ಬಾರಮ್ಮ ಋತು, ಹೊಸ್ಕೊಂಡು ಕೊಡು. ಬೇಗ ಪ್ರವಿ ಡ್ಯೂಟಿಗೆ ಹೋಗ್ತಾನೆ, ಬಾ, ತಿರುಗಿ ಟೈಮ್ ಆಗುತ್ತೆ ನೋಡು. ಆಗಲೇ ಹೋಗಮ್ಮ. ನಾನು ಹೊಸ್ಕೊಡಲ್ಲ ನೋಡು, ಅವಾಗಿಂದ ಕರಿತಾ ಇದ್ದೀನಿ. ನಾನು ಮಾತಾಡ್ಸಿದ್ರೆ ಮಾತಾಡೋಂಗಿಲ್ಲ, ನಿನಗೆ ಮಾತ್ರ ಹೇಳ್ತಾ ಇದ್ದಾಳೆ. ನನ್ನ ಮೇಲೆ ಯಾಕೋ ಮುಂಚ್ಕೊಂಡೈತೆ ನಮ್ಮ ಋತು. ಯಾಕಮ್ಮ? ಮಾತಾಡಿಸ್ಬೇಡಪ್ಪಾಜಿ, ನೀನು ಮಾತಾಡಿಸ್ಬೇಡ. ಯಾಕಪ್ಪ, ಯಾಕೋ ನಿನ್ನ ಮಗಳು ನಿನ್ನ ಮೇಲೆ ಮುಂಚ್ಕೊಂಡವಳೆ?
ಯಾಕಪ್ಪ ನಾನೇನೇನು ಬೈದಿಲ್ಲ ಅವಳನ್ನೇನು ಅಂದಿಲ್ಲ ಏನಿಲ್ಲ. ಯಾಕಮ್ಮ ಋತು ಯಾಕಮ್ಮ? ಯಾಕೋ ಮುಂಚ್ಕೊಂಡವಳೆ ಕಣೆ ಚೈತ್ರ. ಯಾಕೆ ಮಾಮ ಯಾಕೆ ಇವಳು ಹಿಂಗೆ ಮಕ್ಕ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡವಳೆ? ಯಾಕೋ ಗೊತ್ತಿಲ್ಲ ಕಣಪ್ಪ ಪ್ರವಿ. ಯಾಕೋ ಅವಾಗಿಂದ ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ನನ್ನ ಮೇಲೆ ಯಾಕ ನಮ್ಮ ಮುಂಚ್ಕೊಬಿಟ್ಟೈತಿ. ಯಾಕೆ ಋತು ಯಾಕೆ ಮಾವ ಮಾತಾಡ್ಸಿದ್ರು ಮಾತಾಡ್ತಿಲ್ವಂತೆ? ಯಾಕೆ ಏನಾಯ್ತು? ಯಾಕಂತಂದ್ರೆ ಆ ಚಿಕ್ಕಪ್ಪನ ಯಾಕೆ ಮಾತಾಡ್ಸಲ್ಲ ನೀವು? ರಾತ್ರಿ ಊಟಕ್ಕೆ ಕರೆದ್ರೆ ಚಿಕ್ಕಪ್ಪ ಬರಲೇ ಇಲ್ಲ ಗೊತ್ತಾ, ನೀವು ಮಾತಾಡ್ಸಲ್ಲ ಅಂತ ಹೇಳಿ. ಹಾಂ, ಯಾಕಪ್ಪ ಮಾತಾಡ್ಸಲ್ಲ? ಮಾತಾಡ್ಸು. ಓ, ಚಿಕ್ಕಪ್ಪನ ಮಾತಾಡ್ಸಲ್ಲ ಅಂತ ಹೇಳಿ ನಾನು ಮಾತಾಡ್ಸಲ್ವಾ ನೀನು? ಹ್ಞೂ, ಮತ್ತೆ ನೀನೇನಾದರೂ ಚಿಕ್ಕಪ್ಪನ ಮಾತಾಡ್ಸಲ್ಲ ಅಂತಂದ್ರೆ ನಾನು ನಿನ್ನೂ ಮಾತಾಡ್ಸಲ್ಲ. ಹ್ಞೂ, ಪಾಪ ಚಿಕ್ಕಪ್ಪ ಎಲ್ಗೆ ಹೋಗ್ಬೇಕು ಹೇಳಪ್ಪ? ಯಾರಿದ್ದಾರೆ ಹೇಳು? ಆ ಚಿಕ್ಕಪ್ಪಗೆ ನಾವು ಬಿಟ್ರೆ ಇನ್ಯಾರಿದ್ದಾರೆ? ಏನು ಹೆಂಡ್ತಿ ಇದ್ದಾರಾ, ಮಕ್ಳಿದ್ದಾರಾ? ಯಾರೂ ಇಲ್ಲ ಪಾಪ. ಅವ್ರು ಅಲ್ಲೂ ಇಲ್ಲೂ ಅವ್ರ ಮನೆ ಇವ್ರ ಮನೆ ಊಟ ತಿಂದ್ಕೊಂಡು ಅವ್ರ ಮನೆಗೆ ಇವ್ರ ಮನೆಗೆ ಓಡಾಡಬೇಕು. ಅದಕ್ಕೆ ಅವ್ರು ಯಾರ ಮನೆಗೂ ಹೋಗ್ಬಾರ್ದು ಇನ್ಮೇಲಿಂದನ. ಇಲ್ಲೇ ನಮ್ಮ ಮನೇಲೇ ಊಟ ಮಾಡ್ಕೊಂಡು ನಮ್ಮ ಮನೇಲೇ ಇರಬೇಕು ಪಾಪ. ಇವಾಗ ನನಗೇನು ಆಸ್ತಿ ಕೊಟ್ಟವ್ರೆ ಅಂತೇಳಿ ನಾನು ಹೇಳ್ತಿಲ್ಲ ಪಾಪ, ಅವ್ರು ಯಾರೂ ಇಲ್ವಲ್ಲ ಅದಕ್ಕೆ ಹೇಳ್ತಿರೋದು. ನಾನು ಕರಿತೀನಿ ಕಣಮ್ಮ, ನಾನು ಉಣ್ ಬಾರಪ್ಪ ಅಂತ ಹೇಳಿ ಕರಿತೀನಿ, ಬರೋದೇ ಇಲ್ಲ ಅವನು. ಏನು ಮಾಡೋಣ? ಯಾಕೆ ಬರಲ್ಲ ಅಂತಂದ್ರೆ ಇವ ಅಪ್ಪಾಜಿ ಮಾತಾಡ್ಸಲ್ಲ, ಅದಕ್ಕೆ ಬರಲ್ಲ ಕಣಮ್ಮ. ಇವ ಅಪ್ಪಾಜಿನ ಮಾತಾಡ್ಸಕ್ಕೆ ಹೇಳು. ಅವಾಗಂತೂ ಅವರು ಕೆಟ್ಟವರಾಗಿದ್ರು, ಅವಾಗೇನೋ ಗೊತ್ತಾಗಲಿಲ್ಲ. ಅವಾಗೆಲ್ಲ ಹೇಳ್ಕೊಟ್ಟು ಅವ್ರನ್ನ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿ ಹೇಳ್ಕೊಟ್ಟು ಅವ್ರನ್ನ ಕೆಟ್ಟರಂಗೆ ಮಾಡಿದ್ರು. ಇವಾಗ ಯಾರಿದ್ದಾರೆ ಅವ್ರಿಗೆ ಹೇಳ್ಕೊಡೋರು? ಯಾರೂ ಇಲ್ಲ. ಹೇಳ್ಕೊಟ್ರು ಇವಾಗ ಕೇಳಲ್ಲ. ಹೇಳ್ಕೊಡೋರು ಇದ್ರೂ ಕೇಳಲ್ಲ ಅವರು. ಅವ್ರು ಸುಗುಣ ಚಿಕ್ಕಿ ಅವರೆಲ್ಲ ಹೇಳ್ಕೊಟ್ರು ಇವಾಗ ಕೇಳಲ್ಲ. ನಮ್ಮ ಚಿಕ್ಕಪ್ಪಗೆ ಚೆನ್ನಾಗಿ ಬುದ್ಧಿ ಬಂದೈತೆ, ಇವಾಗ ಒಳ್ಳೆಯವ್ರು ಆಗ್ಯವ್ರೆ. ಅದಕ್ಕೆ ಮಾತಾಡಿಸ್ಬೇಕು ತಾನೆ ಇವಾಗಾದ್ರೂ. ನೀವು ಮಾತಾಡ್ಸಿದ್ರೆ ಕಣಪ್ಪ ಅವ್ರು ಊಟಕ್ಕೆ ಬರೋದು ಇಲ್ಲಿಗೆ. ಹೇಳ್ತೀನಿ ನಿಮ್ಮಪ್ಪ ಕೇಳೋದೇ ಇಲ್ಲ. ಇವಾಗ ಒಳ್ಳೆ ಬುದ್ಧಿ ಬಂದೈತೆ ಕಣಪ್ಪ, ಮಾತಾಡ್ಸು ಅಂತ ಹೇಳ್ತೀನಿ, ಕೇಳಲ್ಲ ಯಪ್ಪ. ನಾನು ಮಾತಾಡ್ಸೋದು ಇನ್ನೇನಮ್ಮ? ನಾನು ಸುಮ್ಮನೆ ಇರ್ತೀನಿ. ನಾಳೆ ಭಾಳ ದಿನದಿಂದ ಮಾತಾಡಲ್ಲ ನೋಡು, ಅದಕ್ಕೆ ಅವನು ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ಲ. ಮಾತಾಡ್ಸಮ್ಮ, ಅವರು ಮಾತಾಡ್ಸಲ್ಲ ನೀನು ಮಾತಾಡ್ಸಲ್ಲ ಅಂದರೆ ಸರಿ ಹೋಗಲ್ಲ. ಮಾತಾಡ್ಸು. ನಾನು ನೋಡಿದ ಮಟ್ಟಿಗೆ ಒಳ್ಳೆ ಬುದ್ಧಿ ಬಂದೈತೆ. ಅವಾಗ ಒಂಥರ ಇತ್ತು ನಮ್ಮ ಮಾಮ, ಇವಾಗ ಒಂಥರ ಸೆನಕ್ಕೆ ಬುದ್ಧಿ ಬಂದೈತೆ. ಯಾಕಂದ್ರೆ ಅನುಭವಿಸ್ಬಿಡ್ತಾ ಮನೆ ಮುದ್ದೆ ಉಂಡ್ಕೊಂಡು ಎಲ್ಲ ಓಟು ಎಲ್ಲನ ಅನುಭವಿಸಿದ್ಮೇಲೆ ಚೆನ್ನಾಗಿ ಬುದ್ಧಿ ಬಂದೈತಿ. ಮಾತಾಡ್ಸಮ್ಮ ಮಾತವು. ಚೆನ್ನಾಗಿರ್ರಿ, ಇನ್ನೇನು ಇರೋರು ಇಬ್ಬರಳು, ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ರಿ. ಮೇಲೆ ಹಂಗೆ ಮಾಡಲ್ಲ, ಚೆನ್ನಾಗಿ ಇತ್ಕೊಂಡು ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಚಿಕ್ಕಪ್ಪನ ಕಡೆಯಿಂದ ಏನು ತೊಂದರೆ ಆಗಲ್ಲ ನಿನಗೆ. ಇನ್ನೂ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರ್ರಿ ಇಬ್ರು ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಚಿಕ್ಕಪ್ಪನ ಕಡೆಯಿಂದ ಏನು ತೊಂದರೆ ಆಗಲ್ಲ. ಮಾತಾಡ್ಸಪ್ಪ, ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ ಅಷ್ಟೇ ನಿನ್ನ. ಸರಿ ಆಯ್ತು ಬಿಡಮ್ಮ, ಮಾತಾಡ್ಸೋಣ. ಬರ್ಲಿ ಬಿಡಿ, ಅತ್ತ ಹೋಗ್ಯವನೇ ಮಾತಾಡ್ಸೋಣ. ಬಾ ನಿಮ್ಮಮ್ಮಯ್ಯ ಚಪಾತಿಗೆ ಇಟ್ಟು ಕಲ್ಸೇಳೆ ಬಾ, ವಾಸಿ ಬಾ. ಪ್ರವಿಗೆ ಟೈಮ್ ಆಗೋದು ಜಲ್ದವನು. ಇನ್ನೇನು ನಾಳೆ ಸ್ನಾನ ಮುಗಿಸಿ ಬಂದು ತಿಂದು ಹೋಗ್ತಾನೆ, ಒಂದೆರಡು ಹೊಸ ಕೊಟ್ರೆ. ಬಾರಮ್ಮ ಬಾ. ನೀನು ಮಾತಾಡಿಸ್ಬೇಕು, ಚಿಕ್ಕಪ್ಪನ ಮಾತಾಡಿಸ್ತೀನಿ ಅಂದರೆ ಮಾತ್ರ ಬರ್ತೀನಿ, ಇಲ್ಲ ಅಂತಂದ್ರೂ ಬರಲ್ಲ. ಸಣ್ಣ ಹುಡುಗಿಗೆ ಆಟ ಮಾಡ್ದಂಗೆ ಮಾಡ್ತಾ ಕೂತ್ಕೊಂಡಿದ್ಯಾ? ಸಣ್ಣ ಹುಡುಗಿ ಹಿಂಗೆ ನೀನು ಆಟ ಮಾಡ್ತಿದ್ದು. ಮಾತಾಡ್ಸೋಣ ಬಾರಮ್ಮ, ಮಾತಾಡಿಸ್ತೀನಿ ಅಂತ ಹೇಳಿಲ್ವಿ? ಮಾತಾಡಿಸ್ತೀನಿ ಬಾ. ಬರಲಿ ನಿಮ್ಮ ಚಿಕ್ಕಪ್ಪ, ಮಾತಾಡ್ಸೋಣ ಬಾ. ಮತ್ತು ಪಾಪ ಕಣಪ್ಪ ಚಿಕ್ಕಪ್ಪ. ಮಾತಾಡ್ಸಲ್ಲ ನೀನು, ಅದಕ್ಕೆ ಬರಲ್ಲ. ಮಾತಾಡಿಸ್ಬೇಕು. ಹಂಗಮ್ಮಂಗಿದ್ರೆ ನಾನು ಬರ್ತೀನಿ ಅಷ್ಟೇ ಚಪಾತಿ ಹೊಸಿಯೋಕ್ಕೆ. ಸರಿ ಆಯ್ತು ಬಾರಮ್ಮ, ಹೊಸಿ ಬಾ. ಬಂದಾಗ ಮಾತಾಡ್ಸೋಣ ಬಾ. ನನ್ನ ತಮ್ಮನ್ನ ನಾನು ಮಾತಾಡ್ಸಲ್ಲ, ಅಲ್ಲೇ ಭಾಳ ದಿವಸದಿಂದನೂ ಮಾತಾಡಿಸ್ತಿಲ್ಲ. ಅದಕ್ಕೆ ನಮ್ಮ ಋತು ಆಟ ಮಾಡ್ತೈತಿ, ನಿನ್ನ ಚಿಕ್ಕಪ್ಪನ ಮಾತಾಡಿಸ್ಲೇಬೇಕು ಅಂತೇಳಿ ಆಟ ಮಾಡ್ತೈತೆ. ಅದಕ್ಕೇ ಅವನು ನಾನು ಮಾತಾಡಿಸ್ತಿಲ್ಲದಕ್ಕೆ ಅವನು ಬರೋದಿಲ್ಲ, ನಮ್ಮನೆ ಊಟ ಮಾಡೋದಿಲ್ಲ, ಸುಮ್ಮನೆ ಅಲ್ಲೂ ಇಲ್ಲೂ ಊಟ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅದಕ್ಕೆ ಯಾರೂ ಇಲ್ಲ ಕಣಪ್ಪ ನೀನು ಮಾತಾಡಿಸು ಅಂತ ಹೇಳಿ ನನ್ನ ಮೇಲೆ ಮುಂಚ್ಕೊಂಡೈತಿ ನಮ್ಮ ಋತು. ಅದಕ್ಕೆ ಮಾತಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.